ಹಾಯ್ ಹಲೋ ಗುಡ್ ಮಾರ್ನಿಂಗ್. ನೋಡಿ ಇನ್ನು ಟೈಮು 5:30 ಇರ್ಬೋದು ಅಷ್ಟೇ. ನನ್ನ ಮಗ ಆಲ್ರೆಡಿ ಎದ್ಬಿಟ್ಟು ಆಟ ಆಡ್ತಾನೆ. ಬೇಗ ಮಲಗಿಬಿಟ್ಟು ಬೇಗ ಎದ್ಬಿಟ್ಟು ಮಾರ್ನಿಂಗ್ ಟಾರ್ಚರ್ ಇಡ್ತಾನೆ. ಇನ್ನು ಯಾರು ಎದ್ದಿಲ್ಲ ಅಂದರೂ ನಾವು ಎದ್ಬಿಟ್ಟು ಅವನ ಜೊತೆ ಆಟ ಆಡ್ಕೊಂಡಿರ್ಬೇಕು. ಇವತ್ತೇನೋ ಒಳ್ಳೆ ಮೂಡಲ್ಲಿ ಎದ್ಬಿಟ್ಟು ಆಟ ಆಡ್ತಾನೆ ನೋಡಿ. ನನಗೆ ನಿದ್ದೆ ಬರ್ತಿಂತ ಮಲಗ್ತಿದ್ರೆ ಅವ್ನು ಬಂದ್ಬಿಟ್ಟು ಹಿಂಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಫುಲ್ಲು ಗ್ಲೋ ನೋಡಿ ಫೇಸು. ಮಾರ್ನಿಂಗ್ ಆಯಿತು, ಬೇಗ ಎದ್ದು ರೆಡಿಯಾಗಿ ಚರ್ಚಿಗೆ ಹೋಗಿ ನೋಡಿ. ಚರ್ಚಲ್ಲಿ ಈ ಥರ ಇದೆ ಚರ್ಚು. ಪ್ರೇಯರ್ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ದೋಸೆ ಚಟ್ನಿ ಮಾಡಿದರು. ಮಕ್ಕಳೆಲ್ಲ ಸೈಕಲ್ ಹೊಡಿತಾಯಿದ್ರು. ಅಲ್ಲಿ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ತುಂಬ ಚೆನ್ನಾಗಿದೆ ಈಗ ಜಾಗ. ಇವನು ಅವರೆಲ್ಲ ಆಟಾಡೋದು ಇವ್ನು ನೋಡಬೇಕು ಕೂತ್ಕೊಂಡು. ಇಲ್ಲಿ ನಮ್ಮ ಮನೇಲಿ 3rd ಫ್ಲೋರ್ ಇರೋದ್ರಿಂದ ಹೊರಗಡೆ ಏನೂ ಕಾಣಿಸೋದಿಲ್ಲ. ಅಲ್ಲಿ ಹೋದರೆ ಫ್ರೀಯಾಗಿರುತ್ತೆ ಅಂಥೇಳಿ ಅವನಿಗೆ ಇಷ್ಟ. ಮತ್ತು ಈವ್ನಿಂಗ್ ಬಂದು ಸ್ಟಾರ್ ಫ್ರೂಟ್ ಇತ್ತು ಮತ್ತು ನೇರಳೆಹಣ್ಣಿತ್ತು ತಿಂದ್ಕೊಂಡು ಇವನಿಗೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮತ್ತೆ ಮಲ್ಕೊಂಡ. ನೋಡಿ ನಿದ್ದೆ ಬಂದರೆ ಈ ಥರ ಇರಿಟೇಷನ್ ಆಗಿ ಬಂದು ಮೇಲ್ಗಡೆ ಒದ್ದಾಡೋದವನು. ಮತ್ತು ಈವ್ನಿಂಗ್ ಆಯಿತು. ಬೆಳಿಗ್ಗೆಯಿಂದ ನೀರು ಬರ್ತಿಲ್ಲ ಗಾಯ್ಸ್ ನಮ್ಮ ಬಿಲ್ಡಿಂಗಲ್ಲಿ. ಹಶ್ವಾಗಿದೆ ಅಂಥೇಳಿ ಮಧ್ಯಾಹ್ನ ಏನು ಊಟನೇ ಮಾಡಲಿಲ್ಲ. ಹಶ್ವಾಗಿದೆ ಅಂತ ಈವ್ನಿಂಗ್ ರೆಡಿಯಾಗಿ ಹೊರಗಡೆ ಹೋದ್ವಿ ಏನಾದ್ರು ತಿನ್ಕೊಂಬರೋಣ ಅಂತ. ನೋಡಿ ಹೇಳಿ ಅಂತಂದರೆ ಹೇಳೋಕ್ಕೆ ಇಲ್ಲ. ನಾನು ಹೇಳಲ್ಲ ಅಂತೇಳಿ ತಲೆ ತಿರುಗಿಸ್ತಾವನು ನೋಡಿ. ಮತ್ತು ಹೊರಗಡೆ ಹೋಗಿ ಗೋಬಿ ತಿನ್ಕೊಂಬಂದ್ವಿ. ನೋಡಿ ಅವನು ತಿಂತಿದ್ದಾನೆ. ಫಸ್ಟ್ ಟೈಮ್ ಗೋಬಿ ತಿಂತಿರೋದವನು. ಚಿಕ್ಕ ಚಿಕ್ಕ ಪೀಸ್ ಇರುತ್ತಲ್ಲ ಅದನ್ನು ಇಡ್ತಾಯಿದ್ದೆ ಒಂದು ಸ್ವಲ್ಪ ತಿಂತಾಯಿದ್ದ. ಮತ್ತು ಈವ್ನಿಂಗ್ ನೈಟ್ ಆಯಿತು. 8:30 ಆದರೂ ನೀರು ಬಂದಿಲ್ಲ. 3rd ಫ್ಲೋರಿಂದ ನೀರು ಎತ್ತಬೇಕು. ಒಂದು ಹಗ್ಗಕ್ಕೆ ಬಕೆಟ್ ಹಾಕಿ ನೀರು ಎತ್ತಿದ್ದಾಯಿತು. ಇವತ್ತು ಊಟ ಎಲ್ಲ ಔಟ್ಸೈಡೆ. ಇದಾಗಿತ್ತು ಇವತ್ತಿನ ಬ್ಯಾಡ್ ಡೇ. ಥ್ಯಾಂಕ್ ಯು.